ವೈಫಲ್ಯದ ಹಿನ್ನೆಲೆ ಆತ್ಮಹತ್ಯೆಗೆ ಶರಣಾಗಿದ್ದ ಬೀದರ್ ದಕ್ಷಿಣ ಕ್ಷೇತ್ರದ 6 ಜನ ರೈತರಿಗೆ ಶಾಸಕ ಶೈಲೇಂದ್ರ ಬೆಲ್ದಾಳೆ ಪರಿಹಾರದ ಚೆಕ್ ಅನ್ನು ವಿತರಣೆ ಮಾಡಿದ್ರು. ನಗರದ ಪ್ರತಾಪನಗರದ ಶಾಸಕರ ಕಚೇರಿಯಲ್ಲಿ ಆತ್ಮಹತ್ಯೆಗೆ ಶರಣಾದ 5 ಜನ ರೈತರಿಗೆ ತಲಾ 5 ಲಕ್ಷ ಹಾಗೂ ಹಾವು ಕಡಿದು ಸಾವನ್ನಪ್ಪಿದ ಓರ್ವ ರೈತನಿಗೆ 2 ಲಕ್ಷ ಸೇರಿ ಒಟ್ಟು 6 ಜನ ರೈತರಿಗೆ ಪರಿಹಾರದ ಚೆಕ್ ಅನ್ನು ವಿತರಣೆ ಮಾಡಿದ್ದಾರೆ. ನಂತರ ಮೃತ ರೈತ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿ ಮಾತನಾಡಿದಂತ ಅವರು, ರೈತರ ಸಮಸ್ಯೆಗಳಿಗೆ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ, ಸಮಸ್ಯೆಗಳನ್ನು ಎದುರಿಸಿ ಬದುಕುವ ಶಕ್ತಿಯನ್ನು ಹೊಂದಬೇಕು. ನನ್ನ ಕ್ಷೇತ್ರದಲ್ಲಿ ರೈತ ಆತ್ಮಹತ್ಯೆಯ ಘಟನೆಗಳು ನಡೆದಿದ್ದು ಬಹಳ ದುಃಖಕರ ಸಂಗತಿ ಅಂತ ಬೀದರ್ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು ಹೇಳಿರುವಂಥದ್ದು. ಪ್ರಾಬ್ಲಮ್ ಸಾಲ್ವ್ ಮಾಡುವಂಥ ಶಕ್ತಿ ಒಟ್ಟು ನಮಗೂ ಗೊತ್ತು. ಕಷ್ಟ ಭಾಳ ಇರ್ತದೆ, ಇನ್ನೇನೋ ಆಗಿರ್ತದೆ. ರೈತರಿಗೆ ಇತ್ತೀಚೆಯಿಂದ ಭಾಳ ಕಷ್ಟ ಅದ. ಈ ಬೆಳೆ ಬಿತ್ತಿರಿ, ಮಳೆ ಇಲ್ಲ, ಮಳೆ ಹೆಚ್ಚು ಬಂದ್ರೆ ಬೆಳೆಗಳಲ್ಲ, ಜಮೀನು ಖಾಲಿ ಇರ್ತದೆ, ಬೆಳೆ ಬಿತ್ತಲಕ್ಕಾಗಲ್ಲ. ಎಂಥದ್ರೂ ಕೂಡ ರೈತರಿಗೆ ಕಷ್ಟ. ಈ ಹಬ್ಬ ಆಗ್ತಾರ ಪೇಮೆಂಟ್ ಬರಲ್ಲ, ಪೇಮೆಂಟ್ ಬಂದ್ರೆ ಎಲ್ಲ ಬದಿ ಮುಂಜಿ ಎಲ್ಲ ಮುಗಿದಿರ್ತದೆ, ಅಲ್ಲಿ ಇಲ್ಲಿನ ಸಾಲ ತಂದು ಲಗ್ನ ಮಾಡ್ಬೇಕು. ಇಂಥ ಕಷ್ಟಗಳು ರೈತರಿಗೆ ಕೂಡ ಅದ. ನಾವೆಲ್ಲ ಕೂಡ ಹತ್ಕೋಬೇಕು, ಎಲ್ಲ ಸರ್ಕಾರಗಳೆಲ್ಲ ಹತ್ಕೊಂಡು ಒಟ್ಟು ರೈತರಿಗೆ ನಾವೆಲ್ಲರೂ ಇರ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮ್ಮ ಕುಟುಂಬದವರಿಗೆ ನಾನಾಗಲಿ, ವೇದಿಕೆಯಲ್ಲಿ ಎಲ್ಲರೂ ನಿಮ್ಮೆಲ್ಲ ಕಷ್ಟದ ಭಾಗಿಯಾಗ್ತೀವಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಈ ಒಂದು ಸಣ್ಣ ಒಂದು ಇದಕ್ಕೆ ಒಂದೇ ಕರೆ ತಾವೆಲ್ಲ ಕುಟುಂಬದ ಮಂದಿ ತಮಗೆಲ್ಲರಿಗೆ ಅಭಿನಂದನೆ ಸಲ್ಲಿಸಿ ಸಂದೇಹ ಮಾಡಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.